ಬೀದರ್ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿ ಅಷ್ಟೂರು ಎಂಬ ಸ್ಥಳವಿದೆ. ಇಲ್ಲಿ ನಮಗೆ ಶತಮಾನಗಳ ಇತಿಹಾಸ ಹೊಂದಿರುವ ಗೋರಿಗಳು ಕಂಡು ಬರುತ್ತವೆ. ಇವು ಬಹಮನಿ ಸಂಸ್ಥಾನವನ್ನ ಆಳಿದ ಸುಲ್ತಾನರ ಗೋರಿಗಳು. ಹೆಚ್ಚು ಕಡಿಮೆ 1 ಶತಮಾನದ ಕಾಲಾವಧಿಯಲ್ಲಿ ನಿರ್ಮಿಸಲಾದ ಈ ಗೋರಿಗಳು ವಿಭಿನ್ನ ವಾಸ್ತು ಶೈಲಿಯನ್ನು ಹೊಂದಿದ್ದು ವಾಸ್ತುಶಿಲ್ಪದ ವೈವಿಧ್ಯತೆಗೆ ಸಾಕ್ಷಿಯಾಗಿವೆ. ಇವುಗಳಲ್ಲಿ ಪ್ರಮುಖವಾದುದು ಬಹಮನಿ ಸುಲ್ತಾನರಲ್ಲಿ ಪ್ರಸಿದ್ಧಿ ಪಡೆದಿರುವ ಸುಲ್ತಾನ್ ಅಹಮದ್ ಶಾ ಗೋರಿ. ಪ್ರತಿ ವರ್ಷ ಹೋಳಿ ಹಬ್ಬ ಮುಗಿದ ನಂತರ ಇಲ್ಲಿ ಸುಲ್ತಾನ್ ಅಹಮದ್ ಶಾ ಸ್ಮರಣಾರ್ಥ 5 ದಿನಗಳ ಕಾಲ ಜಾತ್ರೆ ನಡೆಯುತ್ತದೆ. ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದ ಜನರು ಒಗ್ಗೂಡಿ ಸಾಮರಸ್ಯದಿಂದ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸುಲ್ತಾನ್ ಅಹಮದ್ ಶಾ ಅವರನ್ನ ಮುಸ್ಲಿಮರು ಒಲಿ ಎಂದು ಆರಾಧಿಸಿದರೆ ಹಿಂದೂಗಳು ಅಲ್ಲಮ ಪ್ರಭು ಎಂದು ಪೂಜಿಸುತ್ತಾರೆ. ಸುಮಾರು 600 ವರ್ಷಗಳ ಹಿಂದೆ ಆಳ್ವಿಕೆ ನಡೆಸಿದ ಸುಲ್ತಾನ್ ಒಬ್ಬನ ಗೋರಿ ಹಿಂದೂ ಮತ್ತು ಮುಸ್ಲಿಮರ ಪಾಲಿಗೆ ಶ್ರದ್ಧಾ ಕೇಂದ್ರವಾಗಿರುವುದು ಅಚ್ಚರಿಯ ವಿಷಯವಾಗಿದೆ. ಈ ಮುಸ್ಲಿಂ ದೊರೆಯನ್ನ ಎರಡೂ ಧರ್ಮದ ಜನರು ಪೂಜಿಸುವುದೇಕೆಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಇದನ್ನು ತಿಳಿಯಲು ನಾವು ಇತಿಹಾಸಕ್ಕೆ ಹೋಗಬೇಕು. ಸುಲ್ತಾನ್ ಅಹಮದ್ ಶಾ 1422ರಿಂದ 1436ರವರೆಗೆ ಬಹಮನಿ ಸಾಮ್ರಾಜ್ಯವನ್ನ ಆಳಿದವರು. ಹಿಂದೂ ಮುಸ್ಲಿಂ ಸೌಹಾರ್ದತೆಯಲ್ಲಿ ನಂಬಿಕೆ ಇಟ್ಟಿದ್ದ ಅಹಮದ್ ಶಾ ಸೂಫಿ ಸಂತರನ್ನ ಪ್ರೋತ್ಸಾಹಿಸಿದರು. ಇವರ ಕಾಲದಲ್ಲೇ ಬಹಮನಿ ಸಂಸ್ಥಾನದ ರಾಜಧಾನಿ ಕಲಬುರ್ಗಿಯಿಂದ ಬೀದರ್ಗೆ ವರ್ಗಾವಣೆಗೊಂಡಿತ್ತು. ಅಹಮದ್ ಶಾ ಆಡಳಿತಾವಧಿಯಲ್ಲಿ ಭೀಕರ ಕ್ಷಾಮ ತಲೆದೋರಿತು. ನೀರಿಲ್ಲದೆ ಮೇವಿಲ್ಲದೆ ಸಾವಿರಾರು ಜಾನುವಾರುಗಳು ಒಣಗಿದ ಭೂಮಿಯಲ್ಲಿ ಸಾವನ್ನಪ್ಪಿದವು. ಇದರ ಪರಿಣಾಮವಾಗಿ ಸುಲ್ತಾನ ತನ್ನ ಸೇನಾ ಸಿಬ್ಬಂದಿಯ ವೇತನ ಹೆಚ್ಚಿಸಿ ಬಡ ಜನತೆಗೆ ದವಸ ಧಾನ್ಯ ಒದಗಿಸಲು ಸಾರ್ವಜನಿಕ ಮಳಿಗೆಗಳನ್ನು ತೆರೆದಿದ್ದ. ಆದರೆ ಮಳೆಯಾಗಿದೆ. ವರ್ಷದಿಂದ ವರ್ಷಕ್ಕೆ ರಾಜ್ಯದ ಪರಿಸ್ಥಿತಿ ಹದಗೆಡುತ್ತಾ ಹೋಯಿತು. ಜನರು ಸುಲ್ತಾನನ್ನ ತೆಗಳಲು ಶುರು ಮಾಡಿದರು. ಇದರಿಂದ ನೊಂದ ಸುಲ್ತಾನ ತನ್ನ ಪ್ರಜೆಗಳನ್ನ ರಕ್ಷಿಸು ಎಂದು ದೇವರ ಮೊರೆ ಹೋಗುತ್ತಾನೆ. ಆತನ ಪ್ರಾರ್ಥನೆಯನ್ನ ದೇವರು ಆಲಿಸಿದ್ದಾನೆ ಎನ್ನುವಂತೆ ರಾಜ್ಯದಲ್ಲಿ ಮಳೆ ಸುರಿಯತೊಡಗಿತು. ಅಲ್ಲಿವರೆಗೂ ದೊರೆಯನ್ನ ದೂಷಿಸುತ್ತಿದ್ದ ಜನರು ಅವರನ್ನ ಹೊಗಳಲು ಆರಂಭಿಸಿದರು. ಸುಲ್ತಾನನ್ನ ಒಲಿ ಅಂದರೆ ದೇವರ ಗೆಳೆಯ ಎಂದು ಕರೆದರು. ಅಂದಿನಿಂದ ಜನಾನುರಾಗಿ ದೊರೆಯ ಸ್ಮರಣಾರ್ಥ ಜನರು ಪ್ರತಿ ವರ್ಷ ಜಾತ್ರೆಯನ್ನ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಈ ಜಾತ್ರೆ ವಿಶೇಷ ಅಂದರೆ ಇದಕ್ಕೆ ಚಾಲನೆ ನೀಡುವವರು ಲಿಂಗಾಯತ ಪರಂಪರೆಯ ಸ್ವಾಮೀಜಿಗಳು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾಡಿಯಾಳ ಗ್ರಾಮದ ಸ್ವಾಮೀಜಿ ಸಾವಿರಾರು ಭಕ್ತರೊಂದಿಗೆ ಕಾಲ್ನಡಿಗೆಯಲ್ಲಿಯೇ ಸುಮಾರು 170 ಕಿಲೋಮೀಟರ್ ನಡೆದು ಬಂದು ದರ್ಗಾ ಮುಂದೆ ಪೂಜೆ ನೆರವೇರಿಸುವ ಮೂಲಕ ಈ ಜಾತ್ರೆಗೆ ಚಾಲನೆ ಕೊಡುತ್ತಾರೆ. ಜಾತ್ರೆ ಮುಗಿಯುವವರೆಗೂ ಇಲ್ಲೇ ಉಳಿದು ಪೂಜೆ ಸಲ್ಲಿಸುತ್ತಾರೆ. ಜಾತ್ರೆ 5 ದಿನ ಪೂಜೆ, ಪ್ರವಚನ, ಖವಾಲಿ, ಪ್ರಸಾದ ವಿತರಣೆ, ನಂದಿಕೋಲು ಮೆರವಣಿಗೆ, ಭಜನೆ, ಕುಸ್ತಿ ಸ್ಪರ್ಧೆ ಸೇರಿದಂತೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಬರುವ ಭಕ್ತಾದಿಗಳು ಸುಲ್ತಾನ್ ಅಹಮದ್ ಶಾ ಗೋರಿಗೆ ಸಕ್ಕರೆ, ತೆಂಗಿನಕಾಯಿ, ಬಟ್ಟೆ, ಹೂವು ಅರ್ಪಿಸಿ ಭಕ್ತಿ ಸಮರ್ಪಿಸುತ್ತಾರೆ. ವಿಶ್ವಗುರು ಬಸವಣ್ಣನ ಕರ್ಮಭೂಮಿಯಲ್ಲಿ ಅಷ್ಟೂರು ಜಾತ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿದೆ. ಧರ್ಮಗಳ ನಡುವೆ ಬಿರುಕು ಮೂಡುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ಆಚರಣೆಗಳು ಹೆಚ್ಚಾಗಲಿ ಎಂದು ಆಶಿಸೋಣ.
Thank you.